ಸೊ ಮೈ ಗರ್ಲ್ ಫ್ರೆಂಡ್ ದ ಗರ್ಲ್ ಫ್ರೆಂಡ್ ಆದರೆ ನನಗೆ ಬೇರೆ ಏನೇನು ಓಟಿಂಗ್ ಕೊಟ್ಟಿದ್ದಾರಲ್ಲ ಆಚೆ ಅದೇ ಆಗಿದೆ ಅಂದರೆ ಟೇಸ್ಟು. ಹೇ ಗೈಸ್ ನಮಸ್ತೆ, ವೆಲ್ಕಮ್ ಬ್ಯಾಕ್. ಸೊ ಮೂವಿಗೆ ಹೋಗ್ತಿದ್ದೀವಿ ಗೈಸ್. ಯಾವ ಮೂವಿಗೆ ಹೋಗ್ತಿದ್ದೀವಿ ಅಂದರೆ ಮೈ ಗರ್ಲ್ ಫ್ರೆಂಡ್ ಸಾರಿ ದ ಗರ್ಲ್ ಫ್ರೆಂಡ್. ಓಕೆ ನನಗೆ ಅದೇ ಕನ್ಫ್ಯೂಸ್. ಸೊ ಮೈ ಗರ್ಲ್ ಫ್ರೆಂಡ್ ದ ಗರ್ಲ್ ಫ್ರೆಂಡಿಗೆ ಹೋಗ್ತಿದ್ದೀವಿ. ಲೈಕ್ ಎಷ್ಟು ಬೇಗ ಚುಚ್ಕೊಂಡ್ಬಂದಿದ್ದೀವಿ ಗೊತ್ತಾ, ಲೇಟ್ ಆಗಬಾರ್ದು ಅಂತ. ಆದರೆ ಇನ್ನೂ ಟೈಮ್ ಇದೆ, ಮಿನಿಟ್ಸು ಆರಾಮಾಗಿ ಹೋಗೋಣ. ಇನ್ನೊಂದು ಏನು ಗೊತ್ತಾ ಗೈಸ್, ಟ್ರ್ಯಾಜಿಡಿ ಅಂತ ಇವಳು ನೋಡಬೇಕು ಅಂತ ನನ್ನ ಕರ್ಕೊಂಡು ಹೋಗ್ತಾ ಇರೋದು. ಏನು ರೀಸನ್ ಇದೆ, ನಾವು ಬುಕ್ ಮಾಡಿದ್ವಿ ಇವಾಗ ಜಸ್ಟ್ ಒಂದು 2 ಅವರ್ಸ್ ಮುಂಚೆ. ಚೆನ್ನಾಗಿದೆ ಹೋಗೋಣ ಅಂತ ಓಕೆ ಸ್ಕ್ರಾಲ್ ಮಾಡ್ತಿದ್ದೆ ಇನ್ಸ್ಟಾ. ಹಂಗೆ ಒಂಚೂರು ಏನೋ ನೆನಪಾಯ್ತು ಅಂತ ಹೋಗಿ ಕೇಳ್ತೀನಿ, ಯಾವ ಲ್ಯಾಂಗ್ವೇಜಲ್ಲಿ ಮೂವಿ ಮಾಡಿದ್ಯಾ ಅಂದರೆ ತೆಲುಗುಲ್ ಮಾಡಿದ್ದೀನಿ ಅಂತ. ನನಗೆ ತೆಲುಗು 1% ಅರ್ಥ ಆಗಲ್ಲ, ಲಿಟ್ರಲ್ 1% ಆಗಲ್ಲ. ಹಿಂದಿಲಿ ಇತ್ತಂತೆ, ಅವಳಿಗೆ ಅರ್ಥ ಆಗಂತ ಬುಕ್ ಮಾಡಲಿಲ್ಲ ಅಂತೆ. ನಾನು ನೋಡ್ತಿದ್ದೆ ಹಿಂದಿಲಿ, ಆದರೆ ಅವ್ಳು ನೋಡ್ಬೇಕಲ್ಲ, ಲ್ಯಾಂಗ್ವೇಜ್ ಅರ್ಥ ಆಗೋದು ಅದು ಮಾಡ್ತವಳೆ. ಏನು ಹೇಳೋಣ, ಸಬ್ ಟೈಟಲ್ಸ್ ಇರುತ್ತೆ, ಬಾಂಧವಳೆ ಇಲ್ಲ ಅಂದ್ರೆ ಅಷ್ಟು ವೃತ್ತಿ ಪ್ರೈಸ್ ಎಂಟರ್ ಆಗ. ಇವಾಗಲೂ ಹೋಗೋದು ಬೇಡ ಕಣೆ, ಇಲ್ಲಿ ಕುತ್ಕೊಂಡಿರೋಣ. ಕರೆಕ್ಟಾಗಿ ಹೇಳು, 110 5 ಅಂತೆ. ಇವಾಗ ತೊಗೊಂಡೋಗೊಂಡ್ವ ಇಲ್ಲ ಅಲ್ಲೇ ಕುತ್ಕೊಂಡು ಆರ್ಡ್ರ್ ಮಾಡೋಣವಾ? ಇದೇ 5 ನೋಡ್ತಾನೆ ಅಂದೆ ತಾನೆ, ಪಕ್ಕ ಏನಾದರೂ ಆಡ್ ನಡೀತಾ ಇರುತ್ತೆ. ಹಾಂ ಕುತ್ಕೊಳ್ಳೋಣ ಬಾ, ಅಲ್ಲಿ ಕುತ್ಕೊಳ್ಳೋಣ. ನ್ಯೂಸಲ್ಲೆಲ್ಲ ಹೇಳಿರೋದು ನೋಡಿದ್ರೆ ಏನಿದೆ ಸ್ಟೋರಿ ಅಂದರೆ ಏನೋ ಇದೆ, ಹುಡುಗಿ ಫ್ಯಾಮಿಲಿ ಅದು ಇದು, ಆಮೇಲೆ ಲವ್ ಹೆಂಗಾಗುತ್ತೆ. ನಮಗೇನು ಅಷ್ಟು ಗೈಸ್ ಓಲ್ಡ್ ಲವ್ ಸ್ಟೋರಿ ಥರ ಇದೆ. ಅದೇ ಅದು ಬ್ಯೂಟಿಫುಲ್ ಆಗಂತೂ ಅಲ್ಲ, ಏನೋ ನಂಗೆ ಇಷ್ಟನೇ ಆಗಿದೆ. ಎಲ್ಲ ಹೆಂಡಿಂಗ್ ಬೇಗ ಬೇಗ ಕೊಟ್ಬಿಟ್ರು. ನನಗೇನು ಅಪ್ಟುಮ ಕನ್ಸ್ತಿಲ್ಲ, ಆದ್ರೂ ಅನ್ಕೊಂಡಂಗೆ ಅರ್ಥನೇ ಆಗಲ್ಲ ಅಂತ. 80% ಅರ್ಥ ಆಯ್ತು ನನಗೆ ಹೇಳ್ಬೇಕು ಅಂದರೆ. ಹೇ ಗೈಸ್ ನಮಸ್ತೆ, ವೆಲ್ಕಮ್ ಬ್ಯಾಕ್. ಸೊ ಗೋಲ್ಡ್ ತರಕ್ಕೆ ಹೋಗ್ತಾ ಇದ್ದೀವಿ, ಏನೋ ಬಿಟ್ಟು ಅನಿಸ್ತು, ಲೇಸ್ ತಿಂತಾ ಇದ್ದೆ. ಗೋಲ್ಡ್ ತರಕ್ಕೆ ಹೋಗ್ತಾ ಇದ್ದೀವಿ ನಾವು. ಸೊ ಬನ್ನಿ ಜಿಯಾಟಿ ಹೋಗೋಣ ಗೈಸ್. ಮೇಲೆ ಹೋಗ್ತಾ ಇದ್ದೀವಿ. ಯಾವ ಡಿಸೈನಲ್ಲಿ ಸ್ಟೋನ್ ಇದೆಯಲ್ಲ ಕೊಡೋ, 400 ತಿಂತೀವಿ. ಚೆನ್ನಾಗಿದೆಯಾ? ಅದು ಚೆನ್ನಾಗಿದೆ ಕೊಡು. ಆದರೆ ಅಪ್ಪಿ ಒಂಥರ ಟೆಂಪಲ್ ಟೈಪಲ್ಲಿ ಇದೆ ಅದಕ್ಕೆ. ಇದು ಟೆಂಪಲ್ ಥರ ಇದೆ. ತುಂಬ ಚಿಕ್ಕದೈತೆ, ಇನ್ನೂ ದಪ್ಪ ಬೇಕಲ್ವಾ? ನಮ್ಮ ಜುಮ್ಕ ಅಷ್ಟು ಇಷ್ಟ ಆಗಲಿಲ್ಲ, ಅಷ್ಟು ಟ್ರೆಂಡಿ ಆಗಿಲ್ಲ. ಮಲ್ಬಾರಲ್ಲಿದೆ, ಆದರೆ ನನಗೆ ಬೇರೆ ಏನಾದ್ರು ನೋಡ್ತೀವಿ. ಬ್ಯಾಂಗಲ್ ನೋಡ್ತೀವಿಲ್ಲ ಅಂದರೆ ಯಾವುದೋ ಒಂದು ಬ್ಯಾಂಗಲ್ನ ಸೆಲೆಕ್ಟ್ ಮಾಡಿದ್ದಾರೆ. ಕ್ಯಾಲ್ಕುಲೇಟ್ ಮಾಡಿದ್ರಾ? ಅದಕ್ಕೆ ಇಲ್ಲ ಮಾಡಿಲ್ಲ. ನೀನೇ ಇಸ್ಕೋತೀಯ, ನಾನು ಇಸ್ಕೋತೀನಿ. 1000 ನೋಡಿ ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡೋಗ್ತಾ ಇದ್ದೀವಿ. ಸೊ ಇವಾಗ ಏನಾದರೂ ತಿನ್ನೋದು ಪಟ್ಟಿರ್ಬೇಕಲ್ಲ. ನನಗೆ ಏನಾದರೂ ತಗ್ಸ್ಕೊಳ್ಳೋಣ ಅಂದ್ಕೊಂಡ್ಬರ್ತೀನಾ, ನನಗೇನು ಇಷ್ಟ ಆಗಲ್ಲ, ನನ್ನ ಕೈಗೆ ಏನೂ ಆಗಲ್ಲ. ಸೊ ಕೆಫೆಗೆ ಹೋಗ್ತಾ ಇದ್ದೀವಿ ಇಲ್ಲಿ ಆರ್ ಆರ್ ನಗರಲ್ಲಿ. ಎಷ್ಟೊಂದು ದಿನದಿಂದ ಹೋಗ್ಬೇಕು ಅಂದ್ಕೊಂಡ್ವಿ, ಹಾಗೆ ಸುಮ್ಮನೆ ಕೂತಿದ್ವಿ. ಸೊ ಅದಕ್ಕೆ ಏನಾದರೂ ತಿನ್ಕೊಂಬೇಡ ಅಂತ ಕೆಫೆಗೆ ಹೋಗ್ತಿದ್ದೀವಿ. ಗೈಸ್ ರೀಚ್ ಆದ್ವಿ, ಹೋಗೋಣ ಬನ್ನಿ. ಖಾಲಿ ಇರ್ತಾ ಇದೆಯಾ? ಈ ಥರ ಇದೆ. ಬನ್ನಿ. ಹಾಂ ಆ ಕಡೆ ಈ ಕಡೆ ಅಂತ ಕತೆ ಹೊಡಿಬೇಡ. ಇಲ್ಲಿ ಹೆಂಗೆ ಬರ್ತದೆ? ಚೆನ್ನಾಗಿ ಬರ್ತಿದ್ಯಾ? ಬರ್ಗರ್ ಎಲ್ಲ ಬೇಡ, ಮಾಕ್ಟೇಲ್ ಆ್ಯಂಡ್ ಫ್ರೆಶ್ ಜ್ಯೂಸಲ್ಲಿ ಅಂತ ತಗೋತೀನಿ. ಮಾಕ್ಟೇಲಲ್ಲಿ ವಾಟರ್ ಮೆಲನ್ ತಗೋತೀರಾ? ವಾಟರ್ ಮೆಲನ್ ಬೇಡಪ್ಪ, ನಾನೇನು ವಾಟರ್ ಮೆಲನ್ ಜ್ಯೂಸ್ ಕುಡ್ದಿದ್ದೀನಿ ಆಚೆ. ಬೇರೆದೇನು ಮನೇಲಿ ಆರೆಂಜು ಇದೆ ಅದು ಬಿಟ್ಟು ಬೇರೆದು ಯಾವುದೂ ಇಲ್ವಾ? ಬೇರೆದಿದೆ, ರಾಸ್ಬೆರಿ ಇದು ಜ್ಯೂಸ್ ಇದೆ. ಗ್ರೀನ್ ಆ್ಯಪಲ್ ಮೊಜಿಟೊ ಮಾಡೋಣವಾ?
ಇಲ್ಲೇ ಹಿಂದಕ್ಕೆ ಹೋಗ್ತಿದ್ದೀನಿ. ಹಾಂ, ಅವಕಾಡೋ ಸ್ಮೂದಿ ಮಾಡ್ತೀಯಾ? ಇಲ್ಲ ನಂಗೆ ಬೌಲ್ ಮಾಡ್ತೀಯಲ್ಲ ಅವಕಾಡೋದೇನಾದರೂ? ಹೌದಾ? ಕಾಫಿ? ಐ ಆಮ್ ನಾಟ್ ಎ ಕಾಫಿ ಪರ್ಸನ್. ಹೇಳು. ಆದರೆ ಮೇನ್ ಕೋರ್ಸ್ ಮಾಡೇನಾದರೂ ಒಂದು, ಆಮೇಲೆ ಅದು ಸೈಡ್ಸ್ ಮಾಡು, ನೆಕ್ಸ್ಟ್ ಒಂದು ಡ್ರಿಂಕ್, ನನಗೆ ನಿಂಗೊಂದು ಕಾಫಿ ಅಷ್ಟೇ. ಆದರೆ ಬೇಡಪ್ಪ, ನಂಗೆ ಇಲ್ಲಿ ನನಗೆ ಅದೇನು ಇಷ್ಟ ಆಗಲ್ಲ. ಅದಕ್ಕೆ ತಿರಾಮಿಸ್ಸು ನನಗೆ ಕೆಳಗಡೆ ಕಾಫಿ ಟೇಸ್ಟ್ ಕೊಟ್ಬಿಡ್ತು, ಅದಕ್ಕೆ ಅಷ್ಟು ಇಷ್ಟ ಆಗ್ತಾ ಇಲ್ಲ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದೆ ನನ್ನ ಬರ್ಡೇಲಿ ಗೈಸ್, ತಿರಾಮಿಸ್. ಕರಿನೂ ಬೇಡ. ನನ್ನ ಮನೇಲಿ ರೈಸ್ ತಿನ್ನಕ್ಕೆ ನರ್ಕರ ಮಾಡ್ತೀನಿ. ನಾನು ಮುಂದೆ ಏನು ತಿನ್ಬಾರ್ದು ಅಂತ ಡಿಸೈಡ್ ಆಗಿದ್ದೀನಿ. ತೈಕರಿ ತಿನ್ನಕ್ಕೆ ಇಷ್ಟಪಡಲ್ಲ. ಟಾಕೋ ಅವತ್ತು ತಿಂದಿದ್ದೀನಿ, ಬೇಡ. ಏನಾದರೂ ನ್ಯೂ ಟ್ರೈ ಮಾಡೋಣ, ಸಮಥಿಂಗ್ ನ್ಯೂ. ಚಿಕನ್ ಮಾಡು. ಇಲ್ಲ, ಪೆರಿ ಪೆರಿ ನಾರ್ಮಲ್ ಚಿಕನ್. ಹಾಂ, ಮಾಡಿಕೊಂಡು ಚಿಕನ್ ಸದ್ಯಕ್ಕೆ ಅಷ್ಟೇ. ಹ್ಞೂ ಹ್ಞೂ ಹೇಳಾಯ್ತಣ್ಣ. ಸ್ಪೈಸಿ ಇದೆ. ಓಕೆ. ಮಹಾ ಬರಲ್ಲ ಅದು, ಇಷ್ಟಿಷ್ಟೇ ಬಿಡುತ್ತೆ. ಅದಕ್ಕೆ ಬಿಡು, ಹೋಗ್ಲಿ ಬಿಡು, ಬರ್ಲಿ ಫಸ್ಟ್. ಅದು ಬರ್ಲಿ, ಆಮೇಲೆ ಆರ್ಡರ್ ಮಾಡಂತೆ. ಫಸ್ಟ್ ತಿಂತಾರಣ ಫುಲ್ಲು ಮಾಡ್ಬೋದಾಗಿತ್ತಲ್ಲ. ಹೇಳ್ಬಿಡ್ಬೇಕಾಗಿತ್ತು. ಇರು ಹೋಗ್ಲಿ, ಬರ್ತಾನಿರು. ಪಿಜ್ಜಾ ಆಮೇಲೆ ಮಾಡೋಣ ಅನ್ಕೊಂಡ್ವಿ, ಆದ್ರೆ ಪಿಜ್ಜಾ ಇವಾಗಲೇ ಮಾಡೋಣ. ಬಂದ್ರು ಬಿಡು. ಹಾಂ, ಹೇಳು. ಪಿಜ್ಜಾನ ಮಾಡ್ಬಿಡು ಇವಾಗಲೇ. ಚಿಕನ್ ಹೇಳು. ಚಿಕನ್ ಬಲ್ಲ ಬೇಬಿ ಫುಲ್ ಬೇಬಿ ಅದು ಬೇಡವಾಗಿತ್ತು ನನಗೆ. ಇದೇ ಮಾಡ್ಬೇಕಿತ್ತು ನೀನು. ನಾರ್ಮಲ್ ಆಗುತ್ತಮ್ಮ. ಅವತ್ತು ತಗೊಂಡಿದ್ದೀವಿ ನಾವು ಮಂಗಳೂರಲ್ಲಿ. ಚಿಕನ್ ಬೇಡ ಬೇಡ, ಅದು ಬೇಡ. ಇದ್ರಲ್ಲಿ ಚಿಕನ್ ಇಲ್ವಂತ? ಯಾವುದು ಚಿಕನ್ इसमें कुछ भी चिकन नहीं है क्या? ये दोनों चिकन है, ನನ್ಗನ್ಸುತ್ತೆ ಇತ್ತು ತಗೊಳ್ಳೋಣ ಅಂತ. ನಿಮ್ಗೆ ಇಷ್ಟ? ಬಾರ್ಬಿಕ್ಯೂ ಆದರೆ ಫುಲ್ಲು ಫ್ರೈ ಆಗಿದ್ದು ಬರುತ್ತೆ, ಟೇಸ್ಟಿ ಆಗಿರುತ್ತೆ. ಈಗ ನಾರ್ಮಲ್ ಚಿಕನ್ ಇದು ಮಾಡಿ ಹೋಗುತ್ತೆ ಅಂತ. ಫ್ರೈ ತಗೋ. ಸ್ವಲ್ಪ ಬಿಬಿಕ್ಯೂ ಚಿಕನ್ ಹಾಕಿದ್ದು ನನಗೆ ಬಿಬಿಕ್ಯೂ ಸ್ವಲ್ಪ ಸ್ವೀಟ್ನೆಸ್ ಇರುತ್ತಲ್ಲ, ಅದಕ್ಕೆ ಬೇಡ ಅಂತ. ಸ್ಪೈಸಿ. ಸೊ ಗೈಸ್, ಚಿಕನ್ ಪಾಪ್ಕಾರ್ನ್ ಬಂದಿದೆ, ಮತ್ತು ಇದು ಕಾಫಿ ಬಂದಿದೆ. ಆಲ್ರೆಡಿ ಶುರು ಮಾಡಿಬಿಟ್ಟಿದ್ದಾಳೆ. ಇಡು ಅಂದಿದ ತಕ್ಷಣ ಇಟ್ಲು ಇವಾಗ. ಸೊ ನೋಡೋಣ ಬನ್ನಿ ಏನೇನು ಬರುತ್ತೆ ಅಂತ. ಒಬ್ಬ ಎಷ್ಟು ತಿನ್ನೋಕ್ಕಾಗುತ್ತಾ ಗೈಸ್? ಪಿಜ್ಜಾ ಕೂಡ ಬಂದಿದೆ. ಸೊ ಇದು ಹೇಗಿದೆ ಗೊತ್ತಾ ಗೈಸ್? ಅವಾಗಲೇ ಟೇಸ್ಟ್ ಮಾಡಿದೆ. ಸೊ ಸೇಮ್ ಕೋಟಿಂಗ್ ಕೊಟ್ಟಿದ್ದಾರಲ್ಲ ಆಚೆ, ಅದೇ ಆಗಿದೆ ಅಂದರೆ ಟೇಸ್ಟು. ಒಳಗಡೆ ಬೋನ್ಲೆಸ್ ಚಿಕನ್ನು ಫುಲ್ ಸಾಫ್ಟ್ ಆಗಿದೆ. ಕೋಟಿಂಗ್ ಸ್ವಲ್ಪ ಆ ಥರ ಇದೆ. ಅದೊಂದು ಚೂರು ಕಬಾಬ್ ಟೇಸ್ಟ್ ಬರ್ತಿದೆ. ಅಂದರೆ ಸೇಮ್ ಲಿಟ್ರಲಿ ಬಜ್ಜಿ ಟೇಸ್ಟ್ ಇದೆ ಗೈಸ್. ಹೆಂಗಂತೂ ಬಜ್ಜಿ ಫೀಲ್ ಆಗ್ತಿದೆ. ಒಳಗಡೆ ಚೂ ಮಾಡಿದ್ಮೇಲೆ ಚಿಕನ್ ಸಿಗ್ತಿದೆ. ಒಂದೊಂದು ಸ್ವಲ್ಪ ಸಾಫ್ಟ್ ಆಗಿದೆ, ಅದಕ್ಕೆ ಓಕೆ. ಇನ್ನೊಂದು ಜಸ್ಟ್ ಮೇಲೆ ಚಿಲ್ಲಿನ ಉದ್ರಿಸಿದ್ದಾರೆ. ನನಗೆ ಹೇಗೆ ಟೇಸ್ಟ್ ಆಗ್ತಿದೆ ಅಂದರೆ ಲೆಮನ್ ಫ್ಲೇವರ್ ಬರ್ತಿದೆ ನನಗೆ. ಗ್ರೀನ್ ಆ್ಯಪಲ್ ಫ್ಲೇವರ್ ಬರ್ತಿಲ್ಲ. ಇದು ಲೆಮನ್ ಫ್ಲೇವರ್ ಬರ್ತಿದೆ. ಹೌದಾ? ಅದು ಲೆಮನ್ ಕಾಣಿಸ್ತಿದೆ, ಆದರೆ ಗ್ರೀನ್ ಆ್ಯಪಲ್ ಫ್ಲೇವರ್ ಬರ್ತಿಲ್ಲ ನನಗೆ. ನಿನಗೆ ಸಿಗ್ತಾ? ನನಗೆ ಜಾಸ್ತಿ ಮಿಂಟು ಲೆಮನ್ ಫ್ಲೇವರ್ ಬರ್ತಿದೆ ಅಷ್ಟೇ. ಗ್ರೀನ್ ಆ್ಯಪಲ್ ಅಷ್ಟು ಫ್ಲೇವರ್ ಬರ್ತಿದೆ.
ಇದೇನು ಕೊಟ್ಟಿಲ್ವಾ? ಪೆಪ್ಪರ್ ಬೇಕು. ಫುಲ್ ಹಾಕ್ಲಾ ಇದು ಎಲ್ಲದಕ್ಕೂ. ಕೆಚಪ್ ಪಾಸ್ ಮಾಡು. ಕೆಚಪ್ ಏನು ಬೇಡ ಅನ್ಸುತ್ತೆ ನನಗೆ. ಚೆನ್ನಾಗಿದೆಯಾ? ಫಸ್ಟ್ ಹಂಗೆ ಟೇಸ್ಟ್ ಮಾಡ್ತೀನಿ, ಆಮೇಲೆ ಕೆಚಪ್ಪಲ್ಲಿ ಟೇಸ್ಟ್ ಮಾಡ್ತೀನಿ. ನಂಗೆ ಸ್ವೀಟ್ನೆಸ್ ಇದ್ದೇ ಇರುತ್ತೆ ಅಂತ. ಒಂಚೂರು ಸ್ವೀಟ್ ಸ್ವೀಟ್ ಅನಿಸ್ತಲ್ಲ ನಿಂಗೆ? ಎಲ್ಲ ಖಾಲಿ ಆಯಿತು. ಓ ಬಿಲ್ ನೋಡಿ, 1254. ಪೇಟ್ ಪೂಜೆ ಆಯಿತು, ಮನೆ ಹೋಗೋಣ ಬನ್ನಿ.